ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ಈ ಶಾಸ್ತ್ರಗಳನ್ನ ನಾವು ಅಳವಡಿಸ್ಕೊಳ್ಬೇಕಾ ಬೇಡವಾ ಅಂತ. ಅಂದ್ರೆ ಜ್ಯೋತಿಷ್ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಈ ರೀತಿ ಹಲವಾರು ನೂರಾರು ಶಾಸ್ತ್ರಗಳಿದ್ದಾವೆ. ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕಾ ಬೇಡವಾ ಅಂತ ಇದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೆ. ಬಟ್ ಇದೆಲ್ಲ ಮೂಲವಾದ ವಿಚಾರ ಆದರೂ ಕೂಡ ಎಷ್ಟೇ ನಾವು ವಿಡಿಯೋಗಳನ್ನು ಮಾಡಿದ್ರೂ ಜನಗಳಿಗೆ ಇದು ತಲುಪೋದಿಲ್ಲ. ಬಹಳ ಬಹಳ ಕಷ್ಟದ ಕೆಲಸ. ಅಂದರೆ ಡೈಜೆಸ್ಟ್ ಆಗದೇ ಇರುವಂತಹ ಆಹಾರದ ಥರ ಈ ವಿಷಯಗಳು ಅದು ಮನಮಸ್ತಿಷ್ಕದಲ್ಲಿ ಇಳಿಯೋದಿಲ್ಲ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರನ ಕೆಲವರು ನಂಬ್ತಾರೆ, ಸಂಖ್ಯಾಶಾಸ್ತ್ರನ ನಂಬ್ತಾರೆ, ವಾಸ್ತುಶಾಸ್ತ್ರವನ್ನು ನಂಬ್ತಾರೆ. ಈ ಮೂರು ಬೇರೆ ಬೇರೆ ಎಲ್ಲ ಶಾಸ್ತ್ರಗಳಿಗಿಂತ ಲೀಡಿಂಗಲ್ಲಿರೋದು, ಅಂದರೆ ಪ್ರಮುಖವಾಗಿರುವಂತಹ ಶಾಸ್ತ್ರಗಳು. ಇದರಲ್ಲಿ 100ರಲ್ಲಿ ನನ್ನ ಪ್ರಕಾರ, ನಾನು ವೈಯಕ್ತಿಕವಾಗಿ ಅಭಿಪ್ರಾಯಗಳನ್ನು ತಿಳಿಸ್ತೇನೆ, ನನ್ನ ಅಧ್ಯಯನದ ಪ್ರಕಾರ 100ರಲ್ಲಿ ಒಂದು 15ರಿಂದ 20% ಅಷ್ಟು ಜನಕ್ಕೆ ಜ್ಯೋತಿಷ್ಯ ಶಾಸ್ತ್ರದಿಂದ ಪರಿಹಾರ ಸಿಕ್ಕಿದೆ, ಖಂಡಿತವಾಗ್ಲೂ ಸಿಗುತ್ತೆ. ಅದೇ ರೀತಿ ಸಂಖ್ಯಾಶಾಸ್ತ್ರದ ಪ್ರಕಾರವಾಗೂ ಕೂಡ 100ರಲ್ಲಿ ಒಂದು 20% ಜನಕ್ಕೆ ಖಂಡಿತವಾಗ್ಲೂ ಸಿಕ್ಕಿದೆ. 100% ಅವ್ರಿಗೆ ಅದು ಒಂದನ್ನೇ ಹಿಡ್ಕೊಂಡು ಎಲ್ಲ ರೀತಿ ಪರಿಹಾರಗಳನ್ನು ಮಾಡ್ಕೊಂಡವರು, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಕೇವಲ 20%. ಅದೇ ರೀತಿ ವಾಸ್ತುಶಾಸ್ತ್ರವನ್ನು ಅಳವಡಿಸ್ಕೊಂಡು 100ರಲ್ಲಿ 20 ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಅತ್ಯದ್ಭುತವಾದಂತಹ ರಿಸಲ್ಟ್ ಸಿಕ್ಕಿದೆ. ಆದರೆ ಮಿಕ್ಕದವ್ರಿಗೆ ಯಾಕೆ ಸಿಕ್ಕಿಲ್ಲ? ಯಾಕೆ ಈ ಶಾಸ್ತ್ರಕ್ಕೆ ಇದಕ್ಕೆ ಆದ್ಯತೆ, ಮಾನ್ಯತೆ ಇಲ್ವಾ? ನಿಜವಾಗ್ಲೂ ಇದಕ್ಕೆ ಶಕ್ತಿ ಇಲ್ವಾ, ಪವರ್ ಇಲ್ವಾ? ಸ್ನೇಹಿತರೆ, ಇದಕ್ಕೆ ಶಕ್ತಿ ಇಲ್ವಾ, ಪವರ್ ಇಲ್ಲ, ಇದು ನಮಗೆ ಉಪಯೋಗಕ್ಕೆ ಬರ್ತದಾ ಇಲ್ವಾ ಅನ್ನೋದು ಯಾವ ರೀತಿ ಅಂತಂದರೆ, ಮೊದಲು ನಾನು ಹೇಳೋದನ್ನ ಗಮನ ಕೊಟ್ಟು ಆಲಿಸಿದ್ದೆಲ್ಲವೂ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಯಿರುತ್ತೆ. ಕೇಳಿದ್ದೆಲ್ಲವೂ ಈ ಕಿವಿಲ್ ಕೇಳಿ ಕಿವಿಲ್ ಮರ್ತೋಗ್ಬಿಡುತ್ತೆ. ಆದ್ದರಿಂದ ಆಲಿಸೋದನ್ನು ಕಲ್ತ್ಕೊಳ್ಳಿ. ನಮಗೆ ಒಂದೊಂದು ಪದಗಳು ಇಷ್ಟವಾದಂತಹ ಪದ ಅಥವಾ ನಮಗೆ ಬೇಕಾಗಿರುವಂತಹ ಪದಗಳು ಯಾರಾದರೂ ಹೇಳಿದ್ರೆ ಅದು ನಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಯೂರ್ಬಿಡುತ್ತೆ. ಅದನ್ನು ನಾವು ಜೀವನ ಪರ್ಯಂತ ಅದಲ್ಲೇ ಇರುತ್ತೆ, ಸಂಗ್ರಹಾಲಯದಲ್ಲಿ ಇರುತ್ತೆ. ಅದೇ ರೀತಿ ಆಲಿಸೋದನ್ನು ಕಲಿಬೇಕು. ನಾನು ಹೇಳೋದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಎಲ್ಲ ಶಾಸ್ತ್ರಗಳನ್ನು ಕೆಲವ್ರಿಗೆ ಉಪಯೋಗಿಸಿ ರಿಸಲ್ಟ್ ಯಾಕೆ ಬರ್ತದೆ, ಕೆಲವ್ರಿಗೆ ಯಾಕೆ ಬರೋದಿಲ್ಲ ಅಂತಂದರೆ, ಫಸ್ಟ್ ಪಾಯಿಂಟ್ ಇದರಲ್ಲಿ ಹೇಳಬೇಕು ಅಂದರೆ, ಅವ್ರಿಗೆ ಅದರ ಮೇಲೆ ನಂಬಿಕೆ, ವಿಶ್ವಾಸ ಇರುತ್ತೆ, ಶ್ರದ್ಧೆ, ಭಕ್ತಿ ಇರುತ್ತೆ. ಅದನ್ನು ಅವರು ನಿಜವಾಗ್ಲೂ ಪ್ರೀತಿಯಿಂದ, ಗೌರವದಿಂದ ಕಾಣ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ರಿಸಲ್ಟ್ ಕೊಡ್ತಾರೆ. ಇದು ಫಸ್ಟ್ ಪಾಯಿಂಟ್. ಅಂದರೆ ಸೈಕಲಾಜಿಕಲ್ ಪ್ರಕಾರ ಈ ರೀತಿ ರಿಸಲ್ಟ್ ಕೊಡ್ತಾರೆ. ಎರಡನೇದು, ಯಾರೆಲ್ಲ ಇದನ್ನು ಉಪಯೋಗಿಸ್ತಾರೆ ಅಂತಂದರೆ, ನಮ್ಮ ಇಡೀ ಭೂಮಂಡಲದಲ್ಲಿ ಮಾನವ ಕುಲದಲ್ಲಿ 3 ರೀತಿ ಗುಣ ಸ್ವಭಾವದವರು ಇರ್ತಾರೆ. ಗುಣ ಸ್ವಭಾವದವರು, ನಡೆ ನುಡಿ ಬೇರೆ, ಗುಣ ಸ್ವಭಾವಗಳು ಬೇರೆ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರೆ. ಅದೇ ರೀತಿ ಈ ಗುಣ ಸ್ವಭಾವಗಳು 3 ರೀತಿ. ಯಾರಪ್ಪ ಅಂತಂದರೆ, ಮೊದಲನೇ ವರ್ಗದ ಜನಗಳು ಯಾರಿರ್ತಾರಲ್ಲ, ಇವರು ವೀರ, ಧೀರ, ಶೂರರು. ಇವ್ರು ಯಾವ ರೀತಿ ವೀರ, ಧೀರ, ಶೂರರು ಅಂತಂದರೆ, ಯಾವುದೇ ಆಯುಧಗಳನ್ನು ಇಲ್ಲದೇ ಹೋದ್ರೂ ಸಹ ಯುದ್ಧವನ್ನು ಗೆದ್ದು ಬರ್ತಾರೆ. ಅವರ ಒಂದು ಮನಸ್ಥಿತಿಯಿಂದ, ಅಂದರೆ ಅವರ ಬುದ್ಧಿ ಚಾತುರ್ಯದಿಂದ, ಕೌಶಲ್ಯತೆ, ನೈಪುಣ್ಯತೆಯಿಂದ, ಚಾಕಚಕ್ಯತೆ ಅಂತಾರೆ. ಆ ಒಂದು ಇಂಟೆಲಿಜೆನ್ಸಿ, ಬ್ರಿಲಿಯನ್ಸಿ, ಮೈಂಡ್ ಪವರನ್ನು ಉಪಯೋಗಿಸಿ ಅವರು ಎಂಥ ಅತ್ಯದ್ಭುತವಾದ ಕೆಲಸಗಳನ್ನಾದರೂ ಮಾಡಿ ಮುಗಿಸ್ತಾರೆ, ಸಾಧನೆಯನ್ನು ಮಾಡ್ತಾರೆ, ಗುರಿಯನ್ನು ಮುಟ್ತಾರೆ, ಯಶಸ್ಸು, ಕೀರ್ತಿಯನ್ನಾದರೂ ಗಳಿಸ್ತಾರೆ. ಯಾವುದೇ ಆಯುಧಗಳಿಲ್ಲ, ನಿರಾಯುಧ ಅಂತ ಕರೀತಾರೆ. ಇದಕ್ಕೆ ನಾವು ಅಭಯ ಅಂತ ಕರಿತೇವೆ. ಇನ್ನ ಎರಡನೇ ವರ್ಗದ ಜನಗಳು, ಇವರು ಅಷ್ಟೇ ವೀರ, ಧೀರ, ಶೂರರು. ಆದರೆ ಇವರು ಕೇವಲ ಆಯುಧಗಳಿದ್ರೆ ಮಾತ್ರ ವೀರರು, ಧೀರರು, ಶೂರರು. ಆಯುಧಗಳಿಲ್ಲ ಅಂದರೆ ಖಂಡಿತವಾಗ್ಲೂ ಇವರು ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಪುಕ್ಕಲರು, ಹುಚ್ಚ ಇಟ್ಕೊಂಡ್ಬಿಡ್ತಾರೆ. ಆದ್ರಿಂದ ಇವರು ವೀರ, ಧೀರ, ಶೂರರೇ. ಆಯುಧಗಳಿರ್ಬೇಕು. ಈ ಕೆಲವರಿಗೆ ರೌಡಿಗಳಿಗೆ ಗನ್ ಇಟ್ಕೊಂಡಿರ್ತಾರೆ, ಆಮೇಲೆ ಲಾಂಗ್ಗಳು ಇಟ್ಕೊಂಡಿರ್ತಾರೆ, ಚಾಕು, ಬಾಕು ಏನೇನೋ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಅದೇನಾದ್ರು ಕಿತ್ಕೊಂಡ್ಬಿಟ್ರೆ ಅವರು ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡೋಣ ಅಂತ. ಸೊ ಅದು ಇದ್ರೆ ಮಾತ್ರ ಇವರು ವೀರ, ಧೀರ, ಶೂರರು. ಇನ್ನು 3ನೇ ವರ್ಗದ ಜನರು ಇರ್ತಾರಲ್ಲ, ಇವ್ರಿಗೆ ಎಂಥ ನ್ಯೂಕ್ಲಿಯರ್ ಬಾಂಬ್ ಇದ್ರೂ ಗಡಗಡ ಗಡಗಡ ಅಂತ ನಡುತ್ತಾ ಇರ್ತಾರೆ. ಇವ್ರಿಗೆ ಫಸ್ಟ್ ಆಫ್ ಆಲ್ ಆಯುಧಗಳನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ. ಉಪಯೋಗಿಸೋದು ದೂರದ ಮಾತು, ಅದನ್ನು ನೋಡಿದ್ರೇನೆ ಹುಚ್ಚೊಯ್ಕೊಳ್ತಾರೆ. ಇಂಥ 3 ವರ್ಗದ ಜನಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಇರ್ತಾರೆ.
ಈ ಆಯುಧಗಳನ್ನು ಉಪಯೋಗಿಸೋದಕ್ಕೆ ಸುಮ್ಮನೆ ಜೀವಿಸ್ತಾ ಇರ್ತಾರೆ ಇವರು 50% ಜನ. ಆಯುಧಗಳು ಇಟ್ಕೊಂಡಿರುವಂತಹ ವೀರ ಧೀರ ಶೂರರು ಇವರು 30% ಜನ. ಆಯುಧಗಳು ಇಲ್ಲದೇನೆ ಯುದ್ಧ ಮಾಡುವಂಥವ್ರು ಅಂದ್ರೆ ಜೀವನ ನಡೆಸುವಂಥವ್ರು 20% ಜನ. ಈಗ ಆಯುಧಗಳು ಅಂತಂದ್ರೆ ಅವ್ರಿಗೆ ಆಯುಧ ಅವರ ಯಶಸ್ಸು ಕೀರ್ತಿಗೆ ಜ್ಯೋತಿಷ ಶಾಸ್ತ್ರ ಆಗಿರಬಹುದು, ಸಂಖ್ಯಾಶಾಸ್ತ್ರ ಆಗಿರಬಹುದು, ವಾಸ್ತುಶಾಸ್ತ್ರ ಆಗಿರಬಹುದು, ಅಥವಾ ಹಿಪ್ನೋಥೆರಪಿ, ಹೀಲಿಂಗು, ರೇಖಿ, ಪ್ರಾಣಿಕ್ ಹೀಲಿಂಗು, ಹಲವಾರು ವಿದ್ಯೆಗಳಿದ್ದಾವೆ. ಬ್ರಹ್ಮ ವಿದ್ಯೆಗಳು, ಋಷಿ ವಿದ್ಯೆಗಳು, ಅಥವಾ ಅದಕ್ಕಿಂತ ನಿಮಗೆ ಸೂಕ್ಷ್ಮ ವಿದ್ಯೆಗಳು ಅಂತ ಈ ಎಲ್ಲ ಶಾಸ್ತ್ರಗಳನ್ನಾಗಲಿ ವಿದ್ಯೆಗಳನ್ನಾಗಲಿ ಕಲೆಗಳನ್ನಾಗಲಿ ಉಪಯೋಗಿಸ್ಕೊಂಡು ಇದೆಲ್ಲ ಆಯುಧಗಳು ಇವ್ರಿಗೆ. ಈ ಆಯುಧಗಳನ್ನು ಇಟ್ಕೊಂಡು ಅವ್ರು ಯಶಸ್ಸು ಕೀರ್ತಿ ಗಳಿಸ್ತಾರೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, 3 ವರ್ಗದ ಜನರು. ಇದರಲ್ಲಿ ನೀವ್ಯಾರು ಅನ್ನೋದನ್ನ ನೀವು ಚೆನ್ನಾಗಿ ಐಡೆಂಟಿಫೈ ಮಾಡಿ. ನಾನು ಆಯುಧಗಳಿಲ್ಲದನೇ ಜೀವನವನ್ನ ನಡೆಸಬಲ್ಲಂತವನ. ನನ್ನ ಮನಸ್ಥಿತಿ ಈ ಒಂದು ಹಂತದಲ್ಲಿ ಯೋಚನೆ ಮಾಡುತ್ತಾ ಇಲ್ವಾ? ಆಯುಧಗಳಿಲ್ಲದೇನೆ ಗೆದ್ದು ಬರೋದಕ್ಕೆ ಸಾಧ್ಯವಾಗುತ್ತ ನನ್ನ ಕೈಲಿ? ಅಥವಾ ಆಯುಧಗಳಿದ್ರೆ ಮಾತ್ರ ಗೆಲ್ತೀನ? ಆಯುಧಗಳಿದ್ರೂ ಗೆಲ್ಲಲ್ವಾ? ಈ 50-30-20 ಈ ಗೋಲ್ಡನ್ ರೇಷಿಯೋ, ಈ ಪ್ರಕಾರವಾಗಿ ನೀವು ಯಾವ ಹಂತದಲ್ಲಿದ್ದೀರ ಚೆನ್ನಾಗಿ ಯೋಚನೆ ಮಾಡಿಕೊಳ್ಳಿ. ನಿಜವಾಗ್ಲೂ ಆ ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಸಂಖ್ಯಾಶಾಸ್ತ್ರ ಆಗಲಿ, ವಾಸ್ತುಶಾಸ್ತ್ರ ಆಗಲಿ ಅದನ್ನು ಉಪಯೋಗಿಸ್ಕೊಳ್ಳೋದು ತಪ್ಪಲ್ಲ. ಆದರೆ ಅದರ ಪೂರ್ವಾಪರಗಳನ್ನು ತಿಳಿದೇನೆ, ಅಂದರೆ ವಿಚಾರಗಳನ್ನು ಅರಿಯದೆ ಕೇವಲ ಆಚಾರಗಳನ್ನು ಫಾಲೋ ಮಾಡುವಂಥವ್ರಿಗೆ ಅದು ಮೂಢನಂಬಿಕೆ ಆಗುತ್ತೆ. ಅದು ಸುಮ್ಮನೆ ಬ್ಲೈಂಡ್ ಫೇತ್ ಅಂತಾರೆ, ಕುರುಡು ನಂಬಿಕೆ. ಯಾರೋ ಏನೋ ಹೇಳಿದ್ರು, ಓದ, ಮಾಡ್ದ, ಲಾಸ್ ಮಾಡ್ಕೊಂಡ. ಆದ್ರಿಂದ ನಿಮಗೆ ಅದರ ಪೂರ್ವಾಪರಗಳೆಲ್ಲ ತಿಳಿದಿರಬೇಕು, ಅಥವಾ ಅದರ ಮೇಲೆ ನಂಬಿಕೆ ವಿಶ್ವಾಸ ಇರಬೇಕು. ಆಗ ನಿಮಗೆ ಅದು ಉಪಯೋಗ ಬರುತ್ತೆ. ಯಾರೋ ಹೇಳಿದ್ರು ಅಂತ ಖಂಡಿತವಾಗ್ಲೂ ಮಾಡಬೇಡಿ. ಈ 3 ವರ್ಗದ ಜನಗಳಲ್ಲಿ ನೀವು ಯಾರು ಅನ್ನೋದನ್ನು ಮೊದಲು ಕಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಕಳಿಸಿ. ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೂ ಕೂಡ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆಗಳನ್ನೇ ವಿಷಯವನ್ನಾಗಿ ಮಾಡಿಕೊಂಡು ಆ ದಿನದ ಒಂದು ಉತ್ತರಗಳನ್ನು ನೀವು ಕಂಡುಕೊಳ್ಬಹುದು. ಸೊ ಈ 3ರಲ್ಲಿ ನೀವು ಯಾರು ಅನ್ನೋದನ್ನು ನಿಮ್ಗೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ, ನಾನು 2ನೇ ವರ್ಗದವನಾಗಿದ್ರೆ ಖಂಡಿತವಾಗಲೂ ನಿಮಗೆ ಯಾವುದೋ ಒಂದು ಆಧಾರ ಸ್ತಂಭ ಬೇಕು, ಅಂದರೆ ಆಯುಧಗಳು ಬೇಕು. ಅದು ಶಾಸ್ತ್ರಗಳಾಗಿರಲಿ, ಕಲೆಗಳಾಗಿರಲಿ, ವಿದ್ಯೆಗಳಾಗಿರಲಿ. ಅಥವಾ ನನಗೆ ಏನನ್ನೂ ಬಳಸೋದಕ್ಕೆ ಬರೋದಿಲ್ಲ, ನಾನು ಏನು ಮಾಡಬೇಕು ಅಂತಂದರೆ, ನೀವು ಸಹಜವಾಗಿ ಈ ನೋ ಪೇನ್ ನೋ ಗೇನ್ ಅಂತಾರೆ, ಹೈ ರಿಸ್ಕ್ ಹೈ ಪ್ರಾಫಿಟ್ ಅಂತ ಕರೀತಾರೆ. ಅದೇ ರೀತಿ ಇವ್ರಿಗೆಲ್ಲ ಪ್ರಾಫಿಟ್ ಇಲ್ಲ. ಇಂಥವ್ರು ಏನು ಮಾಡ್ತಾರೆ, ಈ 50% ಜನರು ಗುಣ ಸ್ವಭಾವದವರು ಅಥವಾ ವರ್ಗದವರು, ಇವರು ಇನ್ನೊಬ್ಬರ ಹತ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತಾರೆ. ಯಾಕೆಂದರೆ ಇವ್ರಿಗೆ ಜಾಸ್ತಿ ರಿಸ್ಕ್ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಹೋದರೆ ತಿಂಗಳಿಗೊಂದಷ್ಟು ಸಂಬಳ ಸಿಗುತ್ತೆ, ಆ ಸಂಬಳ ತಗೊಂಡು ಅದ್ಭುತವಾಗಿರುತ್ತೆ. ಇನ್ನು ಕೆಲವರು ಈ 30% ಎಲ್ಲರೂ ವ್ಯಾಪಾರ ಮಾಡ್ತಾರೆ, ಲಾಸ್ ಆಗುತ್ತೆ, ಮತ್ತೆ ಮಾಡ್ತಾರೆ, ತಿರ್ಗಾ ಯಾವುದೋ ಒಂದು ರೂಪದಲ್ಲಿ ಅವರು ಮೇಲೆದ್ದು ಬರ್ತಾನೆ ಇರ್ತಾರೆ. ಇನ್ನು ಮೇಲ್ಗಡೆ ಇರ್ತಾರಲ್ಲ, ಇವ್ರಿಗೆ ಸಿಕ್ಕಾಬಟ್ಟೆ ಅದು ಎಂಥ ಕಷ್ಟಗಳೇ ಬಂದರೂ ಕೂಡ ಮೀಸೆ ತಿರುಗಿ ನಿಂತ್ಕೊಳ್ತಾರೆ, ಕೊಂಬು ಬೆಳೆಸ್ಕೊಳ್ತಾರೆ. ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಆ ಸ್ವಭಾವದವರು. ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಗುದ್ರಾಯ್ತು ಅಂದರೆ ಧೈರ್ಯವಂತರು. ಧೈರ್ಯ, ಸಾಹಸ, ಲಕ್ಷ್ಮಿ ಅಂತ ಕರೀತಾರೆ. ಈ ರೀತಿ 2ನೇ ವರ್ಗದ, 1ನೇ ವರ್ಗದ ಜನಗಳು. ಆದ್ದರಿಂದ ನೀವು ಈ 50% ಒಳಗಡೆ ಇದ್ದರೆ ನಿಮಗೆ ಜಾಸ್ತಿ ಪೇನ್ ಆಗೋದಕ್ಕೆ ಇಷ್ಟ ಇಲ್ಲ, ದುಃಖ ಆಗೋದಕ್ಕೆ ಇಷ್ಟ ಇಲ್ಲ, ಜಾಸ್ತಿ ರಿಸ್ಕ್ ತಗೊಳಕ್ಕೆ ನೀವು ರೆಡಿ ಇಲ್ಲ. ಆ 50% ಒಳಗಡೆನೆ ಎಲ್ಲೋ ಒಂದು ಕಡೆ ತಿಂಗಳಿಗೆ ಸಂಬಳ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾನು ನನ್ನ ಮನೆ ಕುಟುಂಬ ಇಷ್ಟು ಸಾಕು ಅಂದ್ಕೊಂಡು ಇರ್ತಾರೆ. ಇನ್ನು ಈ 30% ಇರ್ತಾರಲ್ಲ, ಇವರೆಲ್ಲ ಸ್ವಲ್ಪ ಸಾಧಕರು, ಏನಾದರೂ ಮಾಡಬೇಕು, ಪ್ರಯತ್ನ ಪಡ್ತಾರೆ. ಸೋತರೂ ಪರವಾಗಿಲ್ಲ, ಪ್ರಯತ್ನ ಪಡ್ತಾರೆ, ಮತ್ತೆ ಎದ್ದೇಳ್ತಾರೆ, ತಿರ್ಗ ಪ್ರಯತ್ನ ಪಡ್ತಾರೆ. ಇನ್ನು 20% ಇದಾರಲ್ಲ, ಇವರು ಏನೇ ತಿಪ್ಪುರ್ಲಾಗನಾದರೂ ಮಾಡಿ ಹಗಲು ರಾತ್ರಿ ದುಡಿದು ಒಟ್ನಲ್ಲಿ ಅವ್ರ ಗುರಿಯನ್ನು ಅವ್ರು ಮುಟ್ಟಬಿಡ್ತಾರೆ. ಆ ರೀತಿ ಈ 3 ವರ್ಗದ ಜನಗಳಲ್ಲಿ ನೀವು ಯಾರು ಅನ್ನೋದು ನಿಮ್ಗೆ ಐಡೆಂಟಿಫೈ ಆಗ್ಬಿಟ್ರೆ, ಇದನ್ನು ನಾನು ಉಪಯೋಗಿಸ್ಬೇಕಾ, ಉಪಯೋಗಿಸ್ಬಾರ್ದು, ಅವ್ರಿಗೆ ಯಾಕೆ ರಿಸಲ್ಟ್ ಸಿಕ್ತು, ನನಗೆ ಯಾಕೆ ಸಿಕ್ಕಲಿಲ್ಲ, ಅಥವಾ ನನಗೆ ಸಿಕ್ತು ಅವ್ರಿಗೆ ಯಾಕೆ ಸಿಕ್ಕಲಿಲ್ಲ ಅನ್ನೋದಕ್ಕೆ ಈ 3 ರೀತಿಯ ವರ್ಗದ ಜನಗಳನ್ನು ನೀವು ಡಿವೈಡ್ ಮಾಡಿದ್ರೆ ಅವಾಗ ನಿಮಗೆಲ್ಲವೂ ಅರ್ಥ ಆಗುತ್ತೆ. ಗುರುಜಿ, ನಿಮ್ಮ ಮೂಲ ಕಾಯಕ ಏನು ಅಂತ ಯಾರೋ ಕೇಳಿದ್ರು. ಅದನ್ನ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ, ಆದರೂ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ನಂದು 5 ನನ್ನ ಗುರುಗಳು ಹೇಳ್ಕೊಟ್ಟಂಥದ್ದು ಮಾರ್ಗದರ್ಶನ. ನೀನು ಈ 5 ಪಂಚತತ್ವಗಳ ಹಾಗೆ ಕೆಲಸ ಮಾಡುವಂಥದ್ದನ್ನ ನೀನು ಮಾಡಬೇಕು. ಏನು? ಪೃಥ್ವಿಯಾಗಿ ಕೆಲಸ ಮಾಡುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕು. ಅದು ಸಮಂಜಸವಾದಂತಹ ಉತ್ತರಗಳು, ಸಮಾಧಾನಕ್ಕಲ್ಲ.
ವೈಜ್ಞಾನಿಕವಾದ ಉತ್ತರ, ಆಧ್ಯಾತ್ಮಿಕವಾದ ಉತ್ತರ ಅಥವಾ ವಾಸ್ತವತೆಗೆ ಹತ್ತಿರವಾದಂತಹ ಉತ್ತರಗಳು. ಇದು ಪೃಥ್ವಿ ತತ್ವದ ರೀತಿ ಕೆಲಸ ಮಾಡುತ್ತೆ. ಅಂದರೆ ಪ್ರಶ್ನೆಗಳಿಗೆ ಉತ್ತರಗಳು, ಗೊಂದಲಗಳಿಗೆ ಸ್ಪಷ್ಟತೆ. ಇದು ಜಲತತ್ವದ ಹಾಗೆ ಕೆಲಸ ಮಾಡುತ್ತೆ. ಸ್ಪಷ್ಟತೆ ಇರಬೇಕು ಮನುಷ್ಯನಿಗೆ. ನಮ್ಮ ಜೀವ ಮತ್ತು ಜೀವನದ ಬಗ್ಗೆ ಸ್ಪಷ್ಟತೆ ಇರಬೇಕಂದ್ರೆ ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿ, ನಮ್ಮ ಕುಟುಂಬ, ನಾವಿರುವಂತಹ ಸಮಾಜ, ಸೊ ನಾವು ಏನು ವೃತ್ತಿರಂಗದಲ್ಲಿದ್ದೀರಿ, ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ದಾಗ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಜಲತತ್ವದ ಹಾಗೆ ಕೆಲಸ ಮಾಡುವಂತಹ ಸ್ಪಷ್ಟತೆ. ಮೂರನೇದು ಬಂದು ಜೀವ ಮತ್ತು ಜೀವನದ ಬಗ್ಗೆ ಪಾರದರ್ಶಕತೆ. ಅಂದರೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿ ನೋಡೋದನ್ನು ಕಲ್ತ್ಕೊಳ್ಬೇಕು. ಯಾವುದೇ ಒಂದು ಘಟನೆ ನಡೆದ್ರೆ ಕೇವಲ ಒಂದು ಆಯಾಮದಲ್ಲಿ ನೋಡಿ ಇದು ತಪ್ಪು ಅಂತ ಹೇಳ್ತೀವಿ, ಮತ್ತೊಂದು ಆಯಾಮದಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಸರಿಯಾಗಿರುತ್ತೆ. ಅವರ ದೃಷ್ಟಿಕೋನದಿಂದ ಅದು ಸರಿನೇ, ಆದರೆ ಇಲ್ಲಿ ನಿಂತ್ಕೊಂಡು ನೋಡೋನಿಗೆ ಅದು ತಪ್ಪು. ಈ ಕೆಲವೊಂದು ಕಡೆ 9 ಬರೆದ್ಬಿಟ್ಟಿರ್ತಾರೆ, ಈ ಕಡೆ ಇರೋನಿಗೆ 6 ಕಾಣಿಸುತ್ತೆ, ಆ ಕಡೆ ಇರೋನಿಗೆ 9 ಕಾಣಿಸುತ್ತೆ. ಇಬ್ರು ಕತ್ತಿನ ಪಟ್ಟೆ ಹಿಡ್ಕೊಂಡು ಜಗಳ ಆಡ್ತವ್ರೆ. 9 ಕಣಲೆ ಅಂತ ಇವನು, 6 ಕಣಲೆ ಅಂತ ಅವನು. ಇಬ್ರು ಏನು ಹೊಡೆದಾಡ್ತಾವ್ರೆ. ಅವ್ರಿಬ್ರನ್ನ ಅದಲು ಬದಲು ಮಾಡಿದಾಗ ಕರೆಕ್ಟ್ ನೀನು ಹೇಳಿದ್ದು ತಪ್ಪಾಯ್ತು ಮಿತ್ರ, ಸಾರಿ ಅಂತ ಸಾರಿ ಕೇಳ್ತಾರೆ. ಎಲ್ಲಿವರೆಗೂ ಆ ಅದಲು ಬದಲು ಆಗೋದಿಲ್ವೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಅವರ ಒಂದು ಮನಸ್ಥಿತಿಗಳು, ಪರಿಸ್ಥಿತಿಗಳು, ದೃಷ್ಟಿಕೋನ ನಮಗೆ ಅರ್ಥ ಆಗೋದಿಲ್ಲ. ಆ ದೃಷ್ಟಿಕೋನವನ್ನ ನೋಡೋದನ್ನು ಕಲಿಬೇಕು. ಇದನ್ನು ಪಾರದರ್ಶಕತೆ ಅಂತ ಕರೀತಾರೆ. ಇದು ನಿಜವಾಗ್ಲೂ ಅಗ್ನಿ ತತ್ವದ ಹಾಗೆ ಕೆಲಸ ಮಾಡುತ್ತೆ, ಪಾರದರ್ಶಕತೆ. ಸೊ 4ನೇದು ವಾಯುತತ್ವ ಇದ್ದಂಗೆ ಇದು ಪರಿಹಾರ ಮಾರ್ಗಗಳು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಇರಲೇಬೇಕು. ಯಾಕೆ ಅಂತಂದ್ರೆ ಪರಿಹಾರಗಳು ಹುಟ್ಟದೇನೆ ಸಮಸ್ಯೆಗಳು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಪರಿಹಾರಗಳು ಇದ್ದೇ ಇರ್ತವೆ. ಈ 4ನೇದು ವಾಯುತತ್ವದ ಹಾಗೆ ಕೆಲಸ ಮಾಡುವಂಥದ್ದು. 5ನೇದು ಆಕಾಶ ತತ್ವದ ಹಾಗೆ ಕೆಲಸ ಮಾಡುವಂಥದ್ದು, ಅದು ಜ್ಞಾನ. ಜ್ಞಾನವನ್ನು ಸಂಪಾದನೆ ಮಾಡು, ಜ್ಞಾನವನ್ನು ಹಂಚು. ಆದ್ರಿಂದ ಸಾಕಷ್ಟು ಜನಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೊ ಯೂಟ್ಯೂಬ್, ಇದರಲ್ಲಿ 50% ಅಷ್ಟು ನಾನು ಕೇಳಿರೋವಂಥದ್ದು, ಓದಿರೋವಂಥದ್ದು, ಕಲ್ತಿರೋವಂಥದ್ದು, ಅನುಭವಗಳು, ಗುರುಗಳು ಹೇಳಿಕೊಟ್ಟಂತಹ ಎಲ್ಲ ಜೀವ ಮತ್ತು ಜೀವನದ ಬಗ್ಗೆ, ನಿಸರ್ಗದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ, ಎಲ್ಲ ಆಯಾಮಗಳು, ಮಜಲುಗಳು, ಸ್ತರಗಳ ಬಗ್ಗೆ ಅವರು ಏನೇನನ್ನು ನನಗೆ ಕಲಿಸ್ಕೊಟ್ಟಿದ್ದಾರೆ, ಕಲೆಗಳು, ವಿದ್ಯೆಗಳನ್ನು, ಇದೆಲ್ಲವನ್ನ 50% ನಾನು ಉಚಿತವಾಗಿ ಹೇಳ್ಕೊಡ್ತೀನಿ. 30% ಓನ್ಲಿ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಯಾರು ಬರ್ತಾರೋ ಅಂಥವ್ರಿಗೆ ಮಾತ್ರ, ನೇರವಾಗಿ ಬಂದು ಭೇಟಿ ಆದವ್ರಿಗೆ. ಇನ್ನು 20% ಕೋರ್ಸ್ ರೂಪದಲ್ಲಿ ಯಾರ್ಯಾರು ನನ್ನ ಕೋರ್ಸ್ಗಳನ್ನು ಜಾಯ್ನ್ ಆಗ್ತಾರೆ, ಆನ್ಲೈನ್ ಇರಬಹುದು, ಆಫ್ಲೈನ್ ಇರಬಹುದು, ಅವ್ರಿಗೆ ಮಾತ್ರ 20% ಅಷ್ಟು ಮೀಸಲಾಗಿರುತ್ತೆ. ಇದನ್ನು ತಿಳ್ಕೊಳ್ದರೆ ಸಾಕಷ್ಟು ಜನ ಪುಕ್ಸಟ್ಟೆ ಮಾಡಿ ಅಂತಾರೆ. ಪುಕ್ಸಟ್ಟೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನು ಪರಿಹಾರಗಳನ್ನು ಕೊಡೋದು ಕರ್ಮ ಸಿದ್ಧಾಂತದ ಅನುಸಾರವಾಗಿ. ಆದ್ರಿಂದ ಪರಿಹಾರಗಳು ಬೇಕು, ನಿಮಗೆ ಕಳಿಬೇಕು, ಕರ್ಮಗಳು ಕಳಿಬೇಕು ಅಂತಂದ್ರೆ ಮೊದಲು ಕೊಡೋದನ್ನು ಕಲಿಬೇಕು. ಯಾರ್ಯಾರು ಕೊಡೋದಿಲ್ವೋ ಅವ್ರಿಗೆ ಯಾವುದನ್ನು ಪಡ್ಕೊಳ್ಳುವಂತಹ ಯೋಗ್ಯತೆ, ಅರ್ಹತೆಗಳನ್ನು ಇರೋದಿಲ್ಲ. ಆದ್ರಿಂದ ಕೊಟ್ಟು ನೀವು ಈ ರೀತಿ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಂದು ರಹಸ್ಯವನ್ನು ಹೇಳ್ಕೊಡ್ತೀನಿ. ಅದನ್ನ ರಹಸ್ಯ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಸೂತ್ರಗಳು ಅಂತನಾದ್ರೂ ತಿಳ್ಕೊಳ್ಳಿ. 50% ಅಷ್ಟು ಸಮಸ್ಯೆಗಳು ನಿಸರ್ಗನೇ ತಂತಾನಾಗೆ ಪೂರೈಸ್ಬಿಡುತ್ತೆ. ಇನ್ನು 30% ಅಷ್ಟು ಸಮಸ್ಯೆಗಳನ್ನ ನೀವು ದುಡ್ಡು ಖರ್ಚು ಮಾಡಿ, ಹಣ ಖರ್ಚು ಮಾಡಿ, ಅದು ಯಾವುದೇ ರೀತಿ ಸಮಸ್ಯೆಗಳಿರಲಿ, ಅದು ಕೋರ್ಟು ಕಚೇರಿ ಕೇಸ್ ಆಗಿರಲಿ ಅಥವಾ ಯಾವುದೋ ಒಡೆದಾಟ ಬಡದಾಟದ್ದಾಗಿರಲಿ, ವ್ಯಾಪಾರ ವ್ಯವಹಾರದ್ದಾಗಿರಲಿ, ಆರೋಗ್ಯದ ಬಗ್ಗೆ ಆಗಿರಲಿ, ಕುಟುಂಬದಲ್ಲಿರಬಹುದು, ಎಲ್ಲನೂ ಅಷ್ಟೇ 30% ನೀವು ಹಣವನ್ನು ವಿನಿಯೋಗಿಸಿ ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು. ಇನ್ನು 20% ಏನಿದೆ, ಇದನ್ನು ನೀವು ಏನು ಮಾಡಿದ್ರೂ ನೀವು ಅನುಭವಿಸ್ತೇನೆ, ಅದನ್ನು ಇರೋದಕ್ಕೆ ಸಾಧ್ಯವಿಲ್ಲ, ಅನುಭವಿಸ್ಲೇಬೇಕು. ಅಕಸ್ಮಾತ್ ಕೆಲವರು ಕಂಜೂಸ್ತನದಿಂದ ಈ 30% ಕೊಡದೇನೆ ಫ್ರೀಯಾಗಿ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಮಾಡಿಸ್ಕೊಂಡ್ರು ಕೂಡ ಅದು 20%ಗೆ ಜಂಪ್ ಆಗ್ಬಿಡುತ್ತೆ. ಆದ್ದರಿಂದ ದಯಮಾಡಿ ಆ ರೀತಿ ಮಾಡಬೇಡಿ. ಮೊದಲು ನಾನು ಹೇಳುವ ಎಲ್ಲ ವಿಚಾರಗಳನ್ನು ಸಮಾಧಾನದಿಂದ, ಸಾವಧಾನದಿಂದ ಆಲಿಸಿ, ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಿ ಮನನ ಮಾಡಿ, ಆಗ ನಾನು ಹೇಳೋದೆಲ್ಲವೂ ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನಕ್ಕೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ಸದಾ ನಿಮ್ಮ ಸೇವೆಗೆ ಸಿದ್ಧವಾಗಿರುತ್ತೆ.
ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.